ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸದ್ದು ಮಾಡ್ತಾ ಇತ್ತು, ಫಾಲೋವರ್ಸ್ಗಳ ಸಂಖ್ಯೆಯನ್ನು ಏರಿಸ್ಕೊಳ್ತಾ ಹೋಯಿತು. ಈಗ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಬರ್ತಾ ಇದ್ದಾರಪ್ಪ ಶನಿವಾರ ಭಾರತಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅಭಿಜಿತ್ ದೀಪ್ಗೆ ಅವರ ಆಗಮನ. ಯುವ ಜನರಲ್ಲಿ ಹೊಸ ಕ್ರೇಜನ್ನು ಸೃಷ್ಟಿ ಮಾಡಿದ್ದಾರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯವರು. ಶನಿವಾರ ಬೆಳಗ್ಗೆ ಅಮೆರಿಕಾದಿಂದ ದೆಹಲಿಗೆ ಬಂದಿಳಿತಾರೆ ಅಭಿಜಿತ್ ದೀಪ್ಗೆ. ತುಂಬಾ ಜನ ಅವರನ್ನು ಡೈರೆಕ್ಟ್ ಆಗಿ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ತುಂಬಾ ವರ್ಷಗಳಾಗೋಗಿತ್ತು ಅವರು ಅಮೆರಿಕಕ್ಕೆ ಹೋಗಿ, ಈಗ ಬರ್ತಾ ಇದ್ದಾರೆ ಇಂಡಿಯಾಗೆ. ಡೈರೆಕ್ಟ್ ಆಗಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರಂತೆ. ಇರಲಿ, ಮಗದೊಂದು ಕಡೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನು ಉಂಟು ಮಾಡಿತ್ತು. ಹಾಗಾದ್ರೆ ಅಭಿಜಿತ್ ದೀಪ್ಗೆ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಹೋರಾಟ ಮಾಡಲಿಕ್ಕೆ, ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರಂತೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಶನಿವಾರ ಭಾರತದಲ್ಲಿರ್ತಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಮತ್ತು ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡಲಿಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿಯುತವಾಗಿ ದೇಶದಾದ್ಯಂತ ಹೊಸ ಚರ್ಚೆನ ಹುಟ್ಟುಹಾಕಿದೆ ಸಿಜೆಪಿ ಪ್ರತಿಭಟನೆ. ಅಭಿಜಿತ್ ದೀಪ್ಗೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಸಿಜೆಪಿ ಪಕ್ಷದ ಪಕ್ಷ ಅನ್ನೋದಕ್ಕಿಂತ ಅದೊಂದು ಅಭಿಯಾನ ಅಂತ ಹೇಳ್ಬೋದು, ಒಂದು ಪೇಜ್ ಅಂತ ಹೇಳಬಹುದು, ಬಟ್ ಸ್ಟಿಲ್ ಓಕೆ, ಪಕ್ಷ ಅಂತ ಅವರ ಫಾಲೋವರ್ಸ್ ಕರ್ಕೊಳ್ತಾರೆ. ಸೊ ಅವರು ಈಗ ಭಾರತಕ್ಕೆ ಬರ್ತಾ ಇದ್ದಾರೆ, ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶನಿವಾರ ಬರ್ತಾ ಇದ್ದಾರೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ, ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡ್ಕೊಳ್ತೀವಿ, ನೀಟ್ ಪರೀಕ್ಷೆ ಅಕ್ರಮ ನಡೆದಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಲೇಬೇಕು ಅಂತ ಆಗ್ರಹಿಸಲಿಕ್ಕೆ ದೀಪ್ಗೆ ಬರ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಮಗದೊಂದು ಕಡೆ ಅವರ ಫಾಲೋವರ್ಸ್ ಎಲ್ಲರೂ ಸಹ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರೀತಿಗೆ ಚಳುವಳಿಯ ರೂಪದಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗ್ತೀವಿ, ಬಹಳ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ಯಾರಿಗೂ ಸಹ ತೊಂದರೆ ಮಾಡೋದಿಲ್ಲ ಅಂತ ಅಭಿಜಿತ್ ದೀಪ್ಗೆ ಅವರು ಹೇಳ್ತಾ ಇದ್ದಾರೆ. ಅವರ ಆಗಮನ ಮತ್ತು ಈ ಒಂದು ಚಳುವಳಿ ಅಥವಾ ಪ್ರತಿಭಟನೆ ಏನು ಇವರು ಹೇಳ್ತಾ ಇದ್ದಾರೆ, ಇದಕ್ಕೆ ಪರ ವಿರೋಧದ ಚರ್ಚೆಗಳೀಗ ನಡೀತಾ ಇದೆ. ಒಂದಷ್ಟು ಜನ ಹೌದು, ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಉದ್ದೇಶ ಇಲ್ಲ, ಬದಲಾಗಿ ನಾವು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸಿಜೆಪಿ ಬೆಂಬಲಿಗರಾಗಿರುವಂಥ ವಿನಾಯಕ್ ಕಾರಂತ್ ಅವರಿದ್ದಾರೆ. ವಿನಾಯಕ್ ಅವರೇ, ಗುಡ್ ಈವ್ನಿಂಗ್. ಎಸ್ ಎಸ್ ಓಕೆ, ಎಸ್ ಕೇಳಿಸ್ತಿದೆ. ನೀವು ಒಂದು ಸಣ್ಣದೊಂದು ತಪ್ಪು ಮಾಡಿದ್ರೆ ಬಿಜೆಪಿ ಬೆಂಬಲಿಗ ಅಂದ್ರೆ ಅಲ್ಲ, ನಾನು ಆಕ್ಚುಲಿ ಸಿಜೆಪಿ ಬಿಜೆಪಿ ಅಲ್ಲ, ಸಿಜೆಪಿ ಬಿಜೆಪಿ ಅಂತ ಕೇಳಿಸ್ಕೊಂಡೆ ಅಂತ ಕಾಣುತ್ತೆ. ಇಲ್ಲ, ಸಿಜೆಪಿ ಬೆಂಬಲಿಗ ಅಂದ್ರೆ ನೀವು ಹೇಗಾದ್ರೆ ಸಿಜೆಪಿ ಅನ್ನೋದು ಪಕ್ಷ ಅಂತ ನೀವು ನೋಡ್ತಿದ್ದೀರಾ? ಓಕೆ, ಅಲ್ಲಲ್ಲ, ನೀವು ಹೇಳ್ಬೇಕು ಅದನ್ನ, ಬಿಕಾಸ್ ನೀವು ನಾವು ನಿಲುವನ್ನ ನಮ್ಮ ನಿಲುವನ್ನ ನಾನು ಬಹಳ ಸ್ಪಷ್ಟಪಡಿಸ್ಬಿಡ್ತೀನಿ. ಹಿಂದೆ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಯುವ ಕಾಂಗ್ರೆಸ್ ನ ವಕ್ತಾರನಾಗಿ ಹೋಗಿದ್ದೆ, ಆದ್ರೆ ಇವತ್ತು ನಾನು ಒಬ್ಬ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದ್ದೀನಿ. ಬಹುಶಃ ಯುವ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನ ಚಿಂತನೆ ಏನಾಗಿರಬಹುದು ಅಂತ ಹೇಳ್ತಿದ್ದೀನಿ ಅಷ್ಟೇ, ಬಿಟ್ರೆ ನಾನು ವಕ್ತಾರನಾಗಿ ಹೇಳ್ತಿರೋದಲ್ಲ. ಇದು ಏನ್ ನಾವು ಏನ್ ನೀವು ಪಾರ್ಟಿ ಹೇಳ್ತಿದ್ದೀರಿ, ಇದು ಒಂದು ಆಂದೋಲನ, ಚಳುವಳಿ. ಈ ಚಳುವಳಿಯ ಬೆಂಬಲಕ್ಕೆ ನಾವು ನಿಂತಿದ್ದೀವಿ. ಪಕ್ಷ ಆಗಿ ಮುಂದಿನ ರೂಪುಗೊಳ್ಳುತ್ತೆ ಅನ್ನೋದಾದ್ರೆ ಅದರ ಮುಂದಿನ ಏನಿದೆ ನಡೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಪಕ್ಷವಾಗಿ ಆದಾಗ, ಯಾಕೆಂದ್ರೆ ಒಂದೊಂದಷ್ಟು ಟೀಕೆಗಳನ್ನ ನೋಡ್ತಾ ಇದೆ, ಬೇರೆಯವ್ರು ಮಾತಾಡ್ತಿದ್ದನ್ನ 120-130 ವರ್ಷ ಇತಿಹಾಸ ಇರುವಂತ ಯಾವ್ದೋ ಒಂದು ಪಕ್ಷ, ಯಾವ್ದೋ ಒಂದು ಇವತ್ತು ನೆನ್ನೆ ಮೊನ್ನೆ ಉಟ್ಕೊಂಡ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡ್ಬಿಡ್ತಲ್ರಿ, ನಾಚಿಕೆ ಆಗಲ್ಲ ನಿಮ್ಗೆ ಹೇಗೆ ಅಂತ. ಅಲ್ಲ, ಇದೊಂದು ಚಳುವಳಿಗೆ ಬೆಂಬಲವಾಗಿ ನಾವು ನಿಲ್ತಿದೀವಿ ಅನ್ನೋದು ಹೊರತುಪಡಿಸಿ ಪಕ್ಷವಾಗಿ ಮುಂದಿನ ರೂಪುಗೊಳ್ಳುತ್ತಿದೋ ದೊಡ್ಡದಾಗಿ ಆಂದೋಲನ ಪಕ್ಷವಾಗಿ ಬದಲಾಗುತ್ತೆ ಅನ್ನೋದಾದ್ರೆ ಅದರ ಸಾಧಕ ಬಾಧಕಗಳನ್ನ ನೋಡಿ ನಾವು ನಮ್ಮ ನಿಲುವುಗಳನ್ನ ಬದಲಾಯಿಸ್ಕೋತೀವಿ. ವೈ ಓನ್ಲಿ ಪರ್ಟಿಕ್ಯುಲರ್ ಪಾರ್ಟೀಸ್ ಅಂತ ವಿನಾಯಕ್ ಅವರೇ, ವೈ ಓನ್ಲಿ ಪರ್ಟಿಕ್ಯುಲರ್ ಪಾರ್ಟೀಸ್ ಅದೀಗಿರ್ತಕ್ಕ ಚಳುವಳಿ ಅಂದ ತಕ್ಷಣ ಪಕ್ಷ. ಹೇಳಿ. ಅಲ್ಲ, ನನಗೆ ಏನಾಯ್ತು ಅಂದ್ರೆ ಹಿಂದೆ ಒಂದು 2-3 ವರ್ಷ ಹಿಂದೆ ನಾವು ಒಂದು ಹೋರಾಟವನ್ನ ಮಾಡಿದ್ವಿ. ಯಾರು ನರೇಂದ್ರ ಮೋದಿ ವಿರುದ್ಧ, ಯಾರು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆದಾಗ ಆ ಒಂದು ಪ್ರಶ್ನೆ ಉಟ್ಕೋತು, ನೀವು ಅವರ ವಿರೋಧವನ್ನ ಮಾಡಿದ್ರಿ, ಅರವಿಂದ್ ಕೇಜ್ರಿವಾಲ್ ಅವರ ಆರೋಪಗಳನ್ನು ಮಾಡಿದ್ರಿ, ಅವ್ರ ಮುಂದೆ ಅವರ ವಿರುದ್ಧ ಆರೋಪಗಳನ್ನು ಮಾಡಿದ್ರೆ ಅದನ್ನ ನೀವು ಅವ್ರ ಬೆಂಬಲಕ್ಕೆ ನಿಲ್ತಿದ್ರಲ್ಲ ಯಾಕೆ ಅಂತ. ನಾವು ಅವರ ಬೆಂಬಲಕ್ಕೆ ನಿಂತಿದೀವಿ ಅಂದ್ರೆ ಆ ಕ್ಷಣಕ್ಕೆ, ಅಂದ್ರೆ ಅವರ ವಿರುದ್ಧ ಆಗ್ತಿರುವಂತ ಷಡ್ಯಂತ್ರಗಳು, ಅವ್ರ ವಿರುದ್ಧ ಆಗ್ತಿರುವಂತ ದೌರ್ಜನ್ಯದ ವಿರುದ್ಧ ನಾವು ನಿಂತಿದ್ವಿ. ಆಪ್ ಮಾಡುವಂತ ಅಥವಾ ಅರವಿಂದ್ ಕೇಜ್ರಿವಾಲ್ ಮಾಡುವಂತ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ವಿ ಅನ್ನೋದಲ್ಲ ಅದರ ಅರ್ಥ.
ಬಿಜೆಪಿ ವಿರುದ್ಧ ಯಾವ್ಯಾವ ಶಕ್ತಿ ಒಂದು ಕಡೆ ಸೇರುತ್ತೆ, ಸಮಾನ ಮನಸ್ಕರರು ನಾವು ಸೇರಿರ್ತೀವಿ, ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ಅನ್ನೋದು ನನ್ನ ದೃಷ್ಟಿಕೋನ, ನನ್ನ ಅಭಿಪ್ರಾಯ. ಮತ್ತೆ ಕಾಂಗ್ರೆಸ್ನ ಅಭಿಪ್ರಾಯ ಕೂಡ ಅದೇ ಆಗಿದೆ. ಆಯ್ತು ವಿನಾಯಕ್ ಅವರು. ಓಕೆ, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಅಭಿಯಾನ ಇದು ಜನಾಂದೋಲನ, ವಿಲ್ ಇಟ್ ಬಿ ಸಕ್ಸಸ್ಫುಲ್ ವೆನ್ ಇಟ್ ಕಮ್ಸ್ ಟು ರೋಡ್ ಅಂತ, ರಸ್ತೆಗಿಳಿದಂತ ಸಂದರ್ಭದಲ್ಲಿ ಇದು ಸಕ್ಸಸ್ ಆಗುತ್ತಾ? ಓಕೆ, ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗುತ್ತೆ. ಹೇಳಿ. ಒಂದು 2-3 ಉದಾಹರಣೆಗಳನ್ನ ಕೊಡೋ ಮೂಲಕ ನಾನು ಇದನ್ನ ವಿವರಿಸೋ ಪ್ರಯತ್ನ ಮಾಡಿ ಸಕ್ಸಸ್ ಆಗತ್ತಾ ಇಲ್ವಾ ಅಂತ. ಇದು ಆಂದೋಲನ ಇದೇನು ಮೊದಲಲ್ಲ, ಇತ್ತೀಚೆಗೆ ಒಂದಷ್ಟು ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರವರ್ಧಮಾನಕ್ಕೆ ಬಂದ ನಂತರ ಒಂದಷ್ಟು ಆಗಿದೆ. ಬೀಪ್ ಜನತಾ ಪಾರ್ಟಿ ಅಂತಾಗಿದೆ, ಭಾರತೀಯ ಜುಮ್ಲಾ ಪಾರ್ಟಿ ಅಂತಾಗಿದೆ. ಭಾರತದಲ್ಲಿ ಇಂಥದ್ದೊಂದಷ್ಟು ಪ್ರಯತ್ನಗಳು ನಡೆದಿದೆ. ಇದು ತಮಾಷೆಗೆ ಉಟ್ಕೊಂಡಂತ ಪಕ್ಷ ಅಥವಾ ಆಂದೋಲನ. ನಾನು ಭಾರತಕ್ಕೆ ಇಂಥ ಆಂದೋಲನ ಹೊಸದಲ್ಲ, ಯಾಕೆಂದ್ರೆ ನಾವು ಸ್ವತಂತ್ರ ಪೂರ್ವದಿಂದಾಗ್ಲಿ ಸ್ವತಂತ್ರ ನಂತರದಾಗ್ಲಿ ಇಂಥ ಆಂದೋಲನಗಳನ್ನು ಬಹಳ ನೋಡಿದೀವಿ. ಯಶಸ್ವಿ ಆಂದೋಲನಗಳನ್ನು ನೋಡಿದೀವಿ. 70ರ ದಶಕ ನಮ್ಗೆ ಬಹಳ ನೆನಪಿರುವಂತ ಆಂದೋಲನ ಅಂತ ಹೇಳೋದಾದ್ರೆ 70ರ ದಶಕದಲ್ಲಿ ಆದಂತ ಜೆಪಿ ಚಳುವಳಿ. ಅದು ಬಹಳ ಯಶಸ್ಸನ್ನ ಕಂಡಿತ್ತು ವಿಪಕ್ಷಗಳು. ಇವತ್ತು ಬಿಜೆಪಿ ಬಹುಶಃ ಎದುರ್ಕೊಳ್ತಿರೋದು ಅದೇ ಕಾರಣಕ್ಕೆ ಅಂತ ಕಾಣುತ್ತೆ. ಜೆಪಿ ಚಳುವಳಿಯಿಂದ ಪ್ರವರ್ಧಮಾನಕ್ಕೆ ಬಂದಂತ ಬಿಜೆಪಿಗೆ ಆ ಚಳುವಳಿಯಿಂದ, ಜನಾಂದೋಲನದಿಂದ, ಸಣ್ಣ ಸಣ್ಣ ವಿಷಯಕ್ಕೂ ಜನಾಂದೋಲನ ಅಂತ ಕರೆದು ಬಿಡ್ತೀವಿ. ಜನಾಂದೋಲನ ಅನ್ನೋದನ್ನ ಡಿಫೈನ್ ಮಾಡ್ಲಿಕ್ಕೆ ಹೋದಾಗ ಜನ ಯಾವುದೋ ಒಂದು ಕಾರಣಕ್ಕಾಗಿ ತಾವಾಗೆ ತಾವೇ ಎದ್ದು ಬರುವಂತ ಹೋರಾಟ ಇದೆಯಲ್ಲ, ಅದನ್ನ ಜನಾಂದೋಲನ ಅಂತ ಕರೀತಾರೆ. ಜೆಪಿ ಚಳುವಳಿ ಅಂತದ್ದಾಗಿತ್ತು. ಅದಾದ ನಂತರ ನಮ್ಮ ತಲೆಮಾರಿನವ್ರು ನಾವು ನೋಡೋದಾಗಿದ್ದು 2012-13ರ ಸಂದರ್ಭದಲ್ಲಿ ಜನಲೋಕ್ಪಾಲ್ ಚಳುವಳಿ. ಇದೆರಡು ಯಶಸ್ಸನ್ನ ಕಂಡಿತ್ತು. ಇದ್ರ ಜೊತೆಗೆ ನಾನು ಈ ಚಳುವಳಿಗೆ ಒಂದು ತಾಳೆ ಹಾಕಿ ನೋಡ್ತೀನಿ, ಕಂಪೇರ್ ಮಾಡಿ ನೋಡೋದು. ನಾನು ವಾಲ್ ಸ್ಟ್ರೀಟ್, ಆಕ್ಯುಪೈ ವಾಲ್ ಸ್ಟ್ರೀಟ್ ಅನ್ನುವ ಒಂದು ಹೋರಾಟ ನಾವು ಅಮೆರಿಕದಲ್ಲಿ ನಡೆದಿದ್ದ ನಾವು ನೋಡಿದ್ವಿ. 2008ರ ನಂತರ ನಡೆದಂತ ಒಂದಷ್ಟು ಆ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಬೇಸತ್ತಂತ ಜನ 2011ರ ಸುಮಾರಲ್ಲಿ ಅದೊಂದು ಚಳವಳಿ, ಜನಾಂದೋಲನ. ಮತ್ತದೆ ಯಾವ ನಾಯಕತ್ವ ಇಲ್ಲದೆ ತಾವಾಗೆ ಜನ ಸೇರಿ ಒಂದು ಹೋರಾಟವನ್ನ ಮಾಡಿದ್ರು. ಆ ಹೋರಾಟ ಒಂದಷ್ಟು ದಿನ ನಡೀತು, ಆದ್ರೆ ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ. ಅದು ಕಾರಣ ನಾನು ಕಂಪೇರ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಜನಲೋಕ್ಪಾಲ್ ಹೋರಾಟ ಆಗ್ಬೋದು ಅಥವಾ ಆಕ್ಯುಪೈ ವಾಲ್ ಸ್ಟ್ರೀಟ್ ಹೋರಾಟ ಆಗ್ಬೋದು, ಎರಡಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಜನಲೋಕ್ಪಾಲ್ ಅಲ್ಲಿ ಒಂದು ನಾಯಕತ್ವ ಇತ್ತು. ಆ ನಾಯಕತ್ವ ನಾವು ಹೇಗೆ ಮುಂದೊಂದು ದಿನ ಹೇಗೆ ಬದಲಾಯಿತು ಅನ್ನೋದು ಬೇರೆ ಚರ್ಚೆ. ಜನಲೋಕ್ಪಾಲ್ ಅಥವಾ ಜೆಪಿ ಚಳುವಳಿ ಇದಕ್ಕೆ ನಾಯಕತ್ವ ಇತ್ತು. ಈ ವಾಲ್ ಸ್ಟ್ರೀಟ್ ಅನ್ನುವ ಈ ಹೋರಾಟಕ್ಕೆ ಏನಿದೆ, ಅಲ್ಲಿ ನಾಯಕತ್ವ ಇರಲಿಲ್ಲ, ನಿರ್ದಿಷ್ಟವಾದಂತ ಗುರಿ ಇರಲಿಲ್ಲ. ಆ ಕಾರಣಕ್ಕಾಗಿ ಆ ಆಕ್ಯುಪೈ ಅನ್ನೋ ಹೋರಾಟ ಏನಿದೆ ಅದು ಅಷ್ಟು ಜನರ ಮಧ್ಯೆ ಉಳ್ಕೊಳ್ಳಿಲ್ಲ. ಆದ್ರೆ ಜನಲೋಕ್ಪಾಲ್ ಆಗ್ಲಿ ಜೆಪಿ ಚಳುವಳಿ ಆಗ್ಲಿ ಬಹಳ ಪರಿಣಾಮಕಾರಿಯಾಗಿ ಜನರ ಮಧ್ಯೆ ಉಳ್ಕೋತು. ಅದರಿಂದ ರಾಜಕೀಯ ಪಕ್ಷಗಳು ಉಟ್ಕೊಂಡು ರಾಜಕೀಯ ಕ್ರಾಂತಿ ಆಯ್ತು. ಈ ವಿಷಯಕ್ಕೆ ಬರೋದಾದ್ರೆ, ಇದಕ್ಕೊಂದು ನಿರ್ದಿಷ್ಟವಾದಂತ ಗುರಿ ನಮಗೆ ಕಾಣಿಸ್ತಿಲ್ಲ. ಅವ್ನು ಯಾರೋ ಬರ್ತಿದ್ದಾನಂತೆ, ನಮ್ಮ ಶನಿವಾರ ಬರ್ತಾನಂತೆ, ಹೋರಾಟ ಮಾಡ್ತಾನಂತೆ ಅಂತ ನಾಯಕತ್ವ ಇದೆ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತಾನು, ಹಿಂದೆ ಇದ್ದಂತ ಜೆಪಿ ಅಂತಾನು ಅಂತ ನಾಯಕರುಗಳು ಮುಂದೆ ಬರ್ತಾರೆ. ಒಂದು ಬಹಳ ಬೇಜಾರಾಗ್ತಿರೋ ಸಂಗತಿ ಏನ್ ಗೊತ್ತಾ, ಈ ಎಲ್ಲವನ್ನ ಪಾಕಿಸ್ತಾನ ಪ್ರೇರಿತ, ಅಮೆರಿಕ ಪ್ರೇರಿತ, ಹಾಗೆ ಹೀಗೆ ಅಂತೆಲ್ಲ ಅಂತಿದ್ದಾರೆ. ಬಹಳ ನಿರ್ದಿಷ್ಟವಾಗಿ ಇದರಿಂದ ಇದೆ, ಇದ್ರ ಏನ್ರಿ ಸಮಸ್ಯೆ? ಸರಿ ಆಯ್ತು, ಕಾಂಗ್ರೆಸ್ ಇದೆ ಅಥವಾ ಆಪೋ ಇದೆ, ಮತ್ತೆ ಇನ್ಯಾವುದು ಪಕ್ಷ ಇದೆ, ಅದೇ ಸಮಸ್ಯೆ ವಿನಾಯಕ್ ಅಂತ ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡುವ ಪ್ರಯತ್ನ ಇದು ಅಂತಾರೆ. ಅದೇ ಸಮಸ್ಯೆ ಆಗಿರೋದು ಅನ್ನೋದು ಪ್ರಶ್ನೆ ಅಲ್ಲ. ಈ ಅರಾಜಕತೆ ಅನ್ನೋ ಪದಾನ ಬಹುಶಃ ಬಿಜೆಪಿ ಅವರು ಬಳಸ್ತಿದ್ದಾರೆ ಅನ್ನೋದಾದ್ರೆ, ಇದೇ ಇಂಥದ್ದೇ ಚಳುವಳಿಗಳಿಂದ ಪ್ರವರ್ಧಮಾನಕ್ಕೆ ಬಂದಿದ್ದು. ನಾನು ಆಗಲೇ ಹೇಳಿದೆ, ಜೆಪಿ ಚಳುವಳಿಯಿಂದ ಪ್ರವರ್ಧಮಾನಕ್ಕೆ ಬಂದಿದ್ದು ಬಿಜೆಪಿ. ಜೊತೆಗೆ 2013ರ ನಂತರ ಅದು ಆಪ್ ಮಾಡಿದ್ದಾಗ್ಬೋದು ಅಥವಾ ಜನಲೋಕ್ಪಾಲ್ ಹೋರಾಟ ಮಾಡಿದವ್ರು ಏನಿದ್ರು ಅದರ ಪರಿಪೂರ್ಣ ಲಾಭವನ್ನ ಪಡೆದಿದ್ದು ಬಿಜೆಪಿ 2014ರಲ್ಲಿ ಅಧಿಕಾರಕ್ಕೆ ಬರೋಕೆ. ಇಂತಹ ಚಳುವಳಿಗಳಿಂದ ಆಗ್ಬಹುದಾದಂತ ಲಾಭಗಳ ಬಗ್ಗೆ, ಅದರಿಂದ ಆಗ್ಬಹುದಂತ ಕ್ರಾಂತಿಗಳ ಬಗ್ಗೆ ಬಿಜೆಪಿ ಗೊತ್ತಿರೋದಕ್ಕೆ ಅವರು ಎದುರುತ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ರೈಟ್. ಅಂದ್ರೆ ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಹೋರಾಟವೇ ವಿನಃ ಇದೊಂದು ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಡೆಸಲಾಗ್ತಾ ಇರ್ತಕ್ಕಂಥ ಅಭಿಯಾನ ಅಥವಾ ಆಂದೋಲನ ಅಲ್ಲ ಅನ್ನುವ ಆರೋಪವನ್ನ ಇವತ್ತು ಸಿಜೆಪಿ ಎದುರಿಸ್ತಾ ಇದೆ ಅಂತ ವಿನಾಯಕ್ ಅವರೇ. ಓಕೆ, ಈಗ ಈ ಹೋರಾಟ ಯಾಕೆ ಶುರುವಾಯಿತು? ತಮಾಷೆಗೆ ಶುರುವಾಗಿದ್ದು, ಯಾರೋ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಒಂದು ಮಾತನ್ನ ಅಂದ್ರು, ಅದಕ್ಕೆ ನಾವು ಕೋಪಗೊಂಡು ನಾವು ಒಂದು ಪಕ್ಷವನ್ನ ನಮ್ ಸಣ್ಣದಾಗಿ, ನಾನು ಹೇಳಿದ್ನಲ್ಲ, ಈ ತರದ್ದು ಒಂದಷ್ಟು ನಡೆದಿದೆ ಹಿಂದೇನು. ಬೀಪ್ ಜನತಾ ಪಾರ್ಟಿ ಅಂತ ಯಾವ್ದೋ ಒಂದು ಪಕ್ಷ ಕಟ್ಕೊಂಡ್ರೆ ಒಂದಷ್ಟು ಜನ, ಭಾರತೀಯ ಜುಮ್ಲಾ ಪಾರ್ಟಿ, ಅದೇ ಒಂದಷ್ಟು ನಡೆದಿದೆ. ಆದ್ರೆ ಇದಕ್ಕೆ ಯಾಕೆ ಇಷ್ಟು ಜನಬೆಂಬಲ ಸಿಕ್ತು? ಜನಬೆಂಬಲವೇ ಇದು. ಏನಾದ್ರೂ ಹೇಳ್ಕೊಳ್ಳಿ, ಅವರು 49% ಪಾಕಿಸ್ತಾನದ ಫಾಲೋವರ್ಸ್ ಇದಾರೆ, ಹಾಗೆ ಹೀಗೆ ಅಂತ.
ಅವ್ರು ಯಾವ ಆಧಾರದ ನಂಬರ್ ಕರೆಕ್ಟ್ ವಿನಾಯಕ್ ಅವರೇ, ಆದ್ರೆ ಏನ್ ಗೊತ್ತಾ, ಈ ವ್ಯವಸ್ಥೆಯ ಇಲ್ಲಿ ಕೇಳಿಸ್ಕೊಳ್ಳಿ ವಿನಾಯಕ್ ಅವರು, ಇಲ್ಲಿ ಕೇಳಿಸ್ಕೊಳ್ಳಿ. ವ್ಯವಸ್ಥೆಯ ವಿರುದ್ಧದ ಆಕ್ರೋಶ ಸರಿ, ಆದ್ರೆ ಅದು ಹೋರಾಟ ಅಥವಾ ಅದರ ಬದಲಾವಣೆ ತರಲಿಕ್ಕೆ ಅದಕ್ಕೊಂದು ಆಕಾರವನ್ನ ಕೊಡಬೇಕಾಗುತ್ತೆ. ಆಕಾರವನ್ನ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು, ಅದರ ಹಿಂದೆ ಯಾವ ರೀತಿಗೆ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಈಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಫಂಡಿಂಗ್ ವಿಚಾರವೂ ಸೇರ್ಕೊಂಡು ಇವರೆಲ್ಲ ಕೊಡ್ತಿರುವಂತ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಮ ಶ್ರೀಲಂಕಲ್ಲಾದಂತ ಹೋರಾಟ ಅಥವಾ ನೇಪಾಳದಲ್ಲಾಗಿತ್ತು ಅಂತದೆಲ್ಲ ಕ್ರಾಂತಿ ಆಗತ್ತೆ. ದಯವಿಟ್ಟು ಕ್ಷಮಿಸಿ, ಅಂತ ಕ್ರಾಂತಿ ಭಾರತದಲ್ಲಿ ಆಗಲ್ಲ. ಭಾರತದಂತ ಮುಂದುವರಿದ ದೇಶದಲ್ಲಿ, ಮುಂದುವರಿತಿರುವಂತ ದೇಶದಲ್ಲಿ ಅಂತ ವ್ಯವಸ್ಥೆ ಇಲ್ಲ. ನಮ್ಮೊಂದು ಬಹಳ ಚೆನ್ನಾಗಿರುವಂತ ಕಾನೂನು ಸುವ್ಯವಸ್ಥೆಯನ್ನ ಎಲ್ಲ ಕಾಲಕ್ಕೂ ಕಾಪಾಡ್ಕೊಂಡ್ ಬಂದಿದೀವಿ. ಆ ವ್ಯವಸ್ಥೆ ಭಾರತದಲ್ಲಿ ಇಲ್ಲ, ಅದು ಆಗೋದಿಲ್ಲ. ನಾನು ಅದೇ ಹೇಳ್ತಾ ಬಂದೆ ಯಾಕಾಗಿ ಶುರುವಾಗಿದ್ದು ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಜನ ಇದ್ರೊಳಗೆ ಯಾಕೆ ಸೇರ್ಕೊಂಡ್ರು ಎಲ್ಲ ಗೊತ್ತಿರೋ ವಿಷಯನೇ. ಮತ್ತೆ ಆದ್ರೂ ವಿವರಿಸೋದಾದ್ರೆ, ನೀಟ್ ಪರೀಕ್ಷೆ ಆಗಿತ್ತು, ಜನಕ್ಕೊಂದು ಆಲ್ಟರ್ನೇಟ್ ಬೇಕಿತ್ತು. ತಮ್ಮ ವಾಯ್ಸ್ ಅನ್ನ ಇರ್ಬೋದು, ಎಕ್ಸ್ ಎಲ್ಲ, ಫೇಸ್ಬುಕ್ ಎಲ್ಲ ನಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತೀವಿ. ಆದ್ರೆ ಒಬ್ಬ ವ್ಯಕ್ತಿ ಒಂದ್ ಕಡೆ ಕೂಡ್ತಿದ್ದಾನೆ, ಯಾವುದೋ ಒಂದು ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದಾನೆ ಅಂದಾಗ ಜನಕ್ಕೆ ಬಹಳ ಸಹಜವಾಗಿ ಅವನ ಜೊತೆಗೆ ನಿಲ್ಬೇಕು ಅನ್ಸುತ್ತೆ. ತಮಿಳುನಾಡಲ್ಲಿ ಅದೇ ಆಗಿದ್ದು. ಸಾಕಷ್ಟು ಸರಿ ಮಾತಾಡ್ಬೇಕಾಗಲ್ಲ ಅಂತಿರ್ತೀವಿ, ಏನಪ್ಪ ಮಾಡಿದ್ರು, DMK ಏನ್ ಮಾಡಿದ್ರು ಅಂತೀವಿ. ಆದ್ರೆ DMK ವಿರುದ್ಧ ವಿಜಯ್ ನಿಂತಿದ್ರು ಅನ್ನೋ ಕಾರಣಕ್ಕೆ, ಒಂದು ಆಲ್ಟರ್ನೇಟ್ ಕಾಣಿಸ್ತು ಅನ್ನೋ ಕಾರಣಕ್ಕೆ ಜನ TVK ಪರವಾಗಿ ನಿಂತಿದ್ದು. ಇದು ಅಷ್ಟೇನೆ, ನೀಟು, CBSE ಈ ತರದಷ್ಟು ಘಟನೆಗಳು ನಡೆದಿದ್ದು. ಯುವಕರು, ವಿಶೇಷವಾಗಿ ಆಳುತ್ತಿರುವ ಸರ್ಕಾರದ ವಿರುದ್ಧ ಒಂದಷ್ಟು ಕೋಪ ಇತ್ತು. ಅದಕ್ಕಾಗಿ ಬಂದಿದ್ದಾರೆ. ಇದು ಸಕ್ಸಸ್ ಆಗತ್ತಾ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ನಾಯಕತ್ವ ನಿರ್ದಿಷ್ಟವಾದಂತ ಗುರಿ ಇರ್ಬೇಕಿದೆ. ಶನಿವಾರ ಅದು ಗೊತ್ತಾಗುತ್ತೆ ಅಂತ. ಥ್ಯಾಂಕ್ ಯು ವಿನಾಯಕ್ ಅವರೇ, PNS ವಿಸ್ತಾರ ನ್ಯೂಸ್ಗೆ ತಾವು ಮಾಹಿತಿ ಕೊಟ್ಟಿದ್ದಕ್ಕೆ.